ಈ ಬಿಗ್ ಬಾಸಲ್ಲಿ ಎಲ್ಲ ರಕ್ಷಿತನ ತುಂಬ ಹೇಳೋರು. ಈಗ ಅವಳು ಮಾತಾಡೋದು ನಾಟಕ ಆಡ್ತಾಳೆ ಅಂತೆಲ್ಲ ಹೇಳೋರು. ಈಗ ಧ್ರುವಂತೆ ರಕ್ಷಿತನ ನೋಡಿದ್ರೆ ಆಗ್ತಿರಲಿಲ್ಲ. ಈಗ ಧ್ರುವಂತ ಹೇಳೋನು, ನಾವು ನಾನು ಮಂಗಳೂರನ್ನೇ, ನಾನು ಆ ರೀತಿ ಮಾತಾಡಲ್ಲ, ಅವಳು ಆ ರೀತಿ ಮಾತಾಡ್ತಾಳೆ ಅಂತ. ಮತ್ತು ಸುದೀಪ್ ಅವ್ರಿಗೂ ಆಗಲ್ಲ. ನಂಗೆ ಯಾವ ರೀಸನ್ ಅಂತ ಗೊತ್ತಿಲ್ಲ, ಅದೇ ರೀಸನ್ ಇರ್ಬೋದು ಅವಳು ನಾಟಕ ಆಡ್ತಾ ಇರೋದು ಅಂತ ಸುದೀಪ್ ಅವರು ಇಂಡೈರೆಕ್ಟಾಗಿ ತುಂಬ ಸಲ ಹೇಳಿದ್ದಾರೆ. ಆದರೆ ನನಗೆ ರಕ್ಷಿತಾ ಏನಿಷ್ಟ ಅಂದರೆ, ಈಗ ರಕ್ಷಿತಾ ಯಾರನ್ನಾದ್ರೂ ಇಷ್ಟಪಟ್ಟರೆ ಅವ್ರಿಗೋಸ್ಕರ ಕೆಟ್ಟವಳು ಆಗ್ತಾಳೆ. ಮತ್ತು ಅವರು ಏನೇ ಕೇಳಲಿ ತಂದು ಕೊಡ್ತಾಳೆ. ಅವ್ರು ಕೂತಿದ್ದ ಜಾಗದಲ್ಲೇ ಎಲ್ಲ ಮಾಡ್ತಾಳೆ. ಅವ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಅಂದರೆ ಅದು ನೋಡಿ ನನಗೂ ಇಷ್ಟ ಆಯಿತು. ನಿನ್ನೆ ಗಿಲ್ಲಿ ಒಂದು ಮಾತು ಹೇಳ್ದೆ, ನನಗದು ಇಷ್ಟ ಆಯಿತು. ಇವರು ಸೂರಜ್ ಅವ್ರು ಬಂದು ಇಲ್ಲಿ ನಿಮ್ಗೆ ಯಾರು ಪವಿತ್ರ ಬಂದ ಅಂತ ಕೇಳ್ತಾರೆ. ಒಬ್ಬೊಬ್ರು ಹೆಸ್ರು ಹೇಳ್ತಾರೆ. ಈ ರಘು ಬಂದು ಗಿಲ್ಲಿ ಹೆಸ್ರು ಹೇಳ್ದ, ಯಾಕಂದರೆ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಅವರು ಆಚೆ ನೋಡೋರ್ಗೂ ಅಷ್ಟೇ ಅವ್ರ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಕಾವ್ಯ ಬಂದು ಗಿಲ್ಲಿ ಹೆಸ್ರು ಹೇಳಿದ್ಲು. ಆದರೆ ಗಿಲ್ಲಿ ಯಾರ ಹೆಸ್ರು ಹೇಳ್ತಾನೆ ಅಂತ ತುಂಬ ವೆಯ್ಟಿಂಗಲ್ಲಿದ್ದೆ ನಾನು, ಯಾರ ಹೆಸ್ರು ಹೇಳ್ಬೋದು ಇವನು ಅಂತ. ಯಾಕಂದರೆ ಕಾವ್ಯ ಅವ್ರಿಗೆ ಬಾಂಡಿಂಗ್ ಮೊದಲು ಚೆನ್ನಾಗಿತ್ತು. ಆದರೆ ಕಾವ್ಯ ಸೆಂಟ್ರಲ್ ಎಲ್ಲಿ ಗಿಲ್ಲಿನ ಅವಾಯ್ಡ್ ಮಾಡೋದು, ಅವನ ಹತ್ರ ಒಂಥರ ಕೇರ್ಲೆಸ್ ಆಗಿ ಮಾತಾಡೋದು. ಗಿಲ್ಲಿ ಮೇಲ್ ಬಿದ್ದು ಹೋದ್ರೂ ಕಾವ್ಯ ಗೇಮ್ಗೋಸ್ಕರ ಗಿಲ್ಲಿನ ಸುಮಾರು ಕಡೆ ಯೂಸ್ ಮಾಡ್ಕೊಂಡವಳೆ, ಹಂಗೆ ಕಾಣಿಸುತ್ತೆ ನಮ್ಗೆ ಆಚೆ ನೋಡಿದವ್ರಿಗೆ. ಗಿಲ್ಲಿ ಮಾತಾಡೋಕೆ ಹೋದಾಗ ನೀನು ಮಾತಾಡಬೇಡ ಅಂತ ಅಂತಾಳೆ. ಒಂಥರ ಎಲ್ಲರ ಮುಂದೆ ಅವಮಾನ ಮಾಡೋ ಥರ ಮಾತಾಡ್ತಾಳೆ. ಅದೇ ಯಾವುದಾದ್ರು ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಹತ್ರ ಚೆನ್ನಾಗಿ ಮಾತಾಡ್ಕೊಂಬರ್ತಾಳೆ. ಅದು ಟಾಸ್ಕ್ ಆಗೋವರೆಗೂ ಮಾತ್ರ ಇರೋದು. ಆಮೇಲೆ ತಿರ್ಗಾ ಗಿಲ್ಲಿನ ಅದೇ ರೀತಿ ಕೇರ್ಲೆಸ್ ಮಾಡ್ತಾಳೆ. ಇದನ್ನು ನೋಡಿದಾಗ ನಮ್ಗೆ ಒಂಥರ ಏನು ಅನ್ಸೋದು ಅಂದರೆ, ಇದೇನಿದು ಹಿಂಗೆ ಮಾಡ್ತಾಳೆ, ನಮ್ಗೆ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಆದರೂ ಗಿಲ್ಲಿ ಕಾವ್ಯನೆಲ್ಲೂ ಬಿಟ್ಕೊಟ್ಟಿಲ್ಲ. ಏನು ಕೇಳಿದ್ರು ಕಾವ್ಯ ಅಂತಲೇ ಹೇಳೋನು, ಕಾವ್ಯಕ್ಕೆ ಫುಲ್ ಸಪೋರ್ಟ್ ಮಾಡೋನು. ಈ ಸತಿ ನಾನು ತುಂಬ ವೆಯ್ಟ್ ಮಾಡಿದೆ, ಯಾರ ಹೆಸ್ರು ಹೇಳ್ಬೋದು ಇವನು ಗಿಲ್ಲಿ ಅಂತ. ಆದರೆ ಗಿಲ್ಲಿ ರಕ್ಷಿತಾ ಹೆಸರು ತಗೊಂಡ. ರಕ್ಷಿತಾ ಏನು ಈಗ ಗಿಲ್ಲಿನ ಅಷ್ಟು ಸಪೋರ್ಟ್ ಮಾಡಿದ್ಲು, ಯಾಕಂದರೆ ಗಿಲ್ಲಿ ಒಬ್ಬನೇ ಇದ್ದಾಗ, ಕಾವ್ಯ ಬಿಟ್ಟೋದಾಗ ಗಿಲ್ಲಿ ರಘು ಜೊತೆ ಇದ್ದ, ಆದರೂ ಅವ್ನಿಗೊಬ್ಬನೇ ಅನ್ನೋ ಫೀಲಿಂಗ್ ಇತ್ತು. ಆ ಗೇಮಲ್ಲಿ ಸೋತಾಗ ಗಿಲ್ಲಿನ ಬಂದು ಮೋಟಿವೇಟ್ ಮಾಡಿದ್ದು, ಮತ್ತು ಅವನು ಕೂತಿದ್ದ ಜಾಗದಲ್ಲೆಲ್ಲ ತಂದು ಕೊಟ್ಟಿರೋಳು, ಅಷ್ಟೆಲ್ಲ ಮಾಡಿದ್ಲು. ಆಗ ಗಿಲ್ಲಿ ನನಗದು ನೋಡಿ ಸಖತ್ ಇಷ್ಟ ಆಯಿತು. ಈಗ ಒಂಥರ ಅದು ಏನನ್ಬೋದು ಅಂದರೆ, ಗಿಲ್ಲಿ ಅಲ್ಲಿ ಹೀರೋ ಅದ ಅನ್ನೋ ಫೀಲಿಂಗ್ ಬಂತು. ಆ ಥರ ಇತ್ತು ಅದು ರಕ್ಷಿತಾ ಹೆಸರು ತಗೊಂಡಾಗ. ಯಾಕಂದರೆ ಮೊದಲು ಕಾವ್ಯ ಏನು ಮಾಡಿದ್ರು ಕಾವ್ಯ ಅಂತ ಕಾವ್ಯಯಿಂದನೇ ಹೋಗೋನು. ಈ ಸತಿ ಆ ಕೆಲಸ ಮಾಡಿಲ್ಲ. ಆದರೆ ಕಾವ್ಯನೂ ಆ ಥರ ಯಾಕೆ ಮಾಡಿದ್ಲು ಅಂತ ನಮ್ಗೆಲ್ರಿಗೂ ಗೊತ್ತು. ಈ ಧನುಷ್ ಮಾತು ಕೇಳಿಕೊಂಡು, ಮತ್ತು ಧನುಷ್ ಅವರು ಬಂದು ಮೇಯ್ನಾಗಿ ಹೇಳಿದ್ದು, ಇನ್ನು ಗಿಲ್ಲಿ ಹತ್ರ ಹಂಗೆ ಚೆನ್ನಾಗಿದೆಯಾ ಕೈ ಹಿಡ್ಕೊಂಡು ಓಡಾಡ್ತೀಯ ಅಂದ್ಬಿಟ್ಟು. ಆಮೇಲೆ ಧನುಷ್ ಅವರೇ ಆ ಕೆಲಸ ಮಾಡೋರು, ಕಾವ್ಯನ ರೇಗ್ಸೋದು, ಕೈ ಹಿಡ್ಕೊಂಡು ಓಡಾಡೋದು. ಅದು ನೋಡಿದಾಗ ನಮ್ಗೇನಿಸ್ತು ಅಂದರೆ, ಧನುಷು ಕಾವ್ಯ ಗಿಲ್ಲಿ ಜಾಗದಾಗ ತೊಗೊಳಕ್ಕೆ ಹೋದ್ನೇನೋ ಅನ್ನಿಸ್ತು ಕಾವ್ಯ ಹತ್ರ. ಆದರೆ ಕಾವ್ಯ ಈಗ ಮತ್ತೆ ಗಿಲ್ಲಿ ಹತ್ರನೇ ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.